ಎಲ್ಲ ಬಡವರ ಮನೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಆರೋಗ್ಯವನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡಿದರೆ ಅವರು ಸಮಾಜದ ಮುಂದಿನ ಸತ್ಪ್ರಜೆಗಳು ಮತ್ತು ಸಂಸ್ಕಾರವಂತ ಮಕ್ಕಳಾಗಿ ಬೆಳೀತಾರೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಈಗಾಗಲೇ ಈ ಕಟ್ಟಡದಲ್ಲಿ ಎಸ್ಟಿಮೇಟಲ್ಲಿ ವಿದ್ಯಾರ್ಥಿ ನಿಲಯ, ಅಡಿಗೆ ನಿಲಯ, ಪಾಲಕರ ಕೊಠಡಿ ಶೌಚಾಲಯ, ಊಟದ ಕೊಠಡಿ, ದಾಸ್ತಾನು ಕೊಠಡಿ, ಗ್ರಂಥಾಲಯ ಮತ್ತು ಕಂಪ್ಯೂಟರ್ ಲ್ಯಾಬ್ಗಳನ್ನು ಸಹ ಇದರೊಳಗಡೆ ಅಳವಡಿಸಿರ್ತಾರೆ. ಈ ಎಲ್ಲ ಅನುಕೂಲಗಳನ್ನು ಮುಂದಿನ ಶೈಕ್ಷಣಿಕ ವರ್ಗದಲ್ಲಿ ಮಕ್ಕಳಿಗೆ ಸಿಗಬೇಕದು. ಏನು ಹೇಳಿ, ಮುಂದಿನ ಶೈಕ್ಷಣಿಕ ವರ್ಗದಲ್ಲಿ ಇವೆಲ್ಲ ಇಲ್ಲಿ ವಾಸ ಮಾಡುವಂಥ ಈ ಹಾಸ್ಟೆಲಲ್ಲಿರುವಂಥ ಹೆಣ್ಣುಮಕ್ಕಳಿಗೆ ಈ ಎಲ್ಲ ಸೌಕರ್ಯಗಳು ಸಿಗಬೇಕು ಅಂತ ಹೇಳ್ತಾ ಮಕ್ಕಳಲ್ಲಿ ಒಂದೇ ಒಂದು ಕಳಕಳಿಯಿಂದ ಮನವಿ ಮಾಡ್ತೇನೆ. ನಿಮಗೆ ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ತೇನೆ. ಶಿಕ್ಷಣ ಅಂತ ಹೇಳಿದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಶಿಕ್ಷಣ ಅಂದರೆ ಹುಲಿಯ ಹಾಲಿದ್ದಂತೆ ಅಂತ. ಹುಲಿಯ ಹಾಲನ್ನ ಕುಡಿದ ಹುಲಿ ಮರಿ ಹುಲಿ ಥರ ಹೇಗೆ ಗರ್ಜಿಸುತ್ತೋ ಹಾಗೆ ಶಿಕ್ಷಣದಲ್ಲಿ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಅದರಲ್ಲಿ ಮುಂದೆ ಬರ್ತಾರೋ ಅವರು ಹುಲಿ ಥರ ಗರ್ಜಿಸ್ತಾರೆ ಅನ್ನೋ ರೀತಿಯಲ್ಲಿ ನೀವೆಲ್ಲ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಾಗ ಸಮಾಜದ ನಿರ್ಮಾಣ, ಈ ಅಸ್ಪೃಶ್ಯತೆ ಹೋಗಬೇಕು ಅಂತೇಳಿದರೆ ಎಲ್ಲರೂ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ವಿದ್ಯಾವಂತರಾದಾಗ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಕಟ್ಟಡ ಆದಷ್ಟು ಬೇಗ ಗುಣಮಟ್ಟದ ಕಟ್ಟಡ ಸಂಪೂರ್ಣಗೊಂಡು ಮುಂದಿನ ವರ್ಷ ಲೋಕಾರ್ಪಣೆಯಾಗಿ ಎಲ್ರಿಗೂ ಅನುಕೂಲ ಆಗಲಿ ಮಕ್ಕಳಿಗೆ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ.